ಜಯವಾಗಲಿ. ಧಿಕ್ಕಾರ ಧಿಕ್ಕಾರ. ಏಕಾಏಕಿ ಮರ ಕಡಿದ ಕಳ್ಳನಿಗೆ ಧಿಕ್ಕಾರ ಧಿಕ್ಕಾರ. ಜಯವಾಗಲಿ. ಧಿಕ್ಕಾರ ಧಿಕ್ಕಾರ. ಭ್ರಷ್ಟಾಚಾರ ಆಡಳಿತಾಧ್ಯಕ್ಷನಿಗೆ ಲೂಟಿ ಮಾಡಿದಂತ ಅಧ್ಯಕ್ಷನಿಗೆ ಧಿಕ್ಕಾರ ಧಿಕ್ಕಾರ. ಲೂಟಿ ಮಾಡಿದಂತ ಅಧ್ಯಕ್ಷನಿಗೆ ಅವ್ಯವಹಾರ ಮಾಡಿದಂತ ಅಧ್ಯಕ್ಷನಿಗೆ ಅವ್ಯವಹಾರ ಮಾಡಿದಂತ ಅಧ್ಯಕ್ಷನಿಗೆ ಅವ್ಯವಹಾರ ಮಾಡಿದಂತ ಅಧ್ಯಕ್ಷನಿಗೆ ಫ್ಯಾಕ್ಟ್ರಿ ಲೂಟಿ ಮಾಡಿದಂತ ಅಧ್ಯಕ್ಷನಿಗೆ ಧಿಕ್ಕಾರ ಧಿಕ್ಕಾರ. ಭ್ರಷ್ಟಾಚಾರ ಮಾಡಿದಂತ ಅಧ್ಯಕ್ಷನಿಗೆ ಧಿಕ್ಕಾರ ಧಿಕ್ಕಾರ. ಫ್ಯಾಕ್ಟ್ರಿ ಲೂಟಿ ಮಾಡಿದಂತ ಅಧ್ಯಕ್ಷನಿಗೆ ಧಿಕ್ಕಾರ ಧಿಕ್ಕಾರ. ಫ್ಯಾಕ್ಟ್ರಿ ಅವ್ಯವಹಾರ ಮಾಡಿದಂತ ಅಧ್ಯಕ್ಷನಿಗೆ ಧಿಕ್ಕಾರ ಧಿಕ್ಕಾರ. ಫ್ಯಾಕ್ಟ್ರಿ ಅವ್ಯವಹಾರ ಮಾಡಿದಂತ ಅಧ್ಯಕ್ಷನಿಗೆ ಧಿಕ್ಕಾರ ಧಿಕ್ಕಾರ. 31 ಮಾರ್ಚ್ 2016 ನಿಲ್ಲಿಸಿ ನಿಲ್ಲಿಸಿ. ಆರ್ಥಿಕ ಪರಿಶೋಧಕರ ವರದಿಗಳನ್ನು ಸ್ವೀಕರಿಸಿ ಪರಿಗಣಿಸಿ ಮತ್ತು ಅಂಗೀಕರಿಸುವುದು. ಸೊ ತಮ್ಮ ಶೇರ್ ಹೋಲ್ಡರ್ ಅವರಿಗೆ ಅಂಗೀಕಾರಕ್ಕೆ ಕೇಳ್ಕೊಳ್ತಾ ಇದ್ದೇನೆ. ಅಂಗೀಕಾರ ಮಾಡಿಯಪ್ಪ ನೀನು. ಅಂಗೀಕಾರ ಏನ್ ಮಾಡುದು ನೀನು? ಜನ ಎಲ್ಲ ಕೋರೆ ಮೇಲಿದ್ದು ಅಂಗೀಕಾರ ಮಾಡೋಕೆ. ಅಂಗೀಕಾರ ಮಾಡು ಕೋರೆ ಮೇಲಿದ್ದು 3 ಜನ ಕೂತ್ಕೊಂಡು ಅಂಗೀಕಾರ ಮಾಡಿಯ. ಗೇಟ್ ಹಾಕಿಗ ನಿಮ್ಮ ಅಪ್ಪಂದ ಫ್ಯಾಕ್ಟ್ರಿ. ನಿಲ್ಲಿಸ್ರಿ ಮಾತು. ನಿಲ್ಲಿಸ್ರಿ ಮಾತು. 16-17 ಸಾಲಿನ ಜನರಲ್ ಮೀಟಿಂಗ್ 12 ಗಂಟೆಗೆ ಮಾಡ್ತೀವಿ. ನಿಲ್ಲಿಸ್ರಿ ಮಾತು. 12 ಗಂಟೆಗೆ ನಿಲ್ಲಿಸ್ರಿ. ಸನ್ಮಾನ್ಯ ಎಲ್ಲ ಸದಸ್ಯರು 12 ಗಂಟೆಗೆ ಮತ್ತೆ ನಾವು ಸಭೆ ಪ್ರಾರಂಭ ಮಾಡ್ತೀವಿ. 16-17 ಸಂಪಟ್ಟಂಗೆ ದಯಮಾಡಿ ಆ ಟೈಮ್ಗೆ ತಾವು ಬರಬೇಕು ಅಂತ ವಿನಂತಿ ಮಾಡ್ತೀವಿ. ನೀವ್ ಹೆಂಗ್ ಬೇಕು ಅಂತ ಬರ್ಕೊಬಿಡಿ. ಭ್ರಷ್ಟಾಚಾರ ಮಾಡಿದಂತ ಅಧ್ಯಕ್ಷನಿಗೆ ಕೂತ್ಕೊಳ್ಳಿ, ಮೇಲ್ಗಡೆ ಬೇಡ. ಧಿಕ್ಕಾರ ಧಿಕ್ಕಾರ. ಪ್ರಶ್ನೆ ಮಾಡ್ತೀವಿ, ಅವ್ನಿಗೇನು ಹೊಡಿಯಲ್ಲ. ಪ್ರಶ್ನೆ ಮಾಡ್ತೀವಿ, ಹೊಡಿಯಕ್ಕೆ ಹೋಗಲ್ಲ. ಯಾರು ಹೊಡಿಯಕ್ ಬಂದಿಲ್ಲ, ಯಾರು ಹೊಡಿಯಕ್ ಬಂದಿಲ್ಲ, ಕೇಳಕ್ ಬಂದಿರೋದು. ವೇದಿಕೆಯ ಸಭೆಯಲ್ಲಿ ನಮ್ಮ ಅಭಿಪ್ರಾಯವನ್ನ ಹೇಳ್ತೀವಿ. ಅನಂತರ ಮುಗಿಸಿ 12 ಗಂಟೆಗೆ ವಿವರವಾಗಿ ಚರ್ಚೆ ಮಾಡೋಣ. ಈಗ ಅವಕಾಶ ಮಾಡ್ಬೇಕು ನನಗೆ. ಯಾವ ಮೀಟಿಂಗ್ ಇಲ್ಲ, ಇಲ್ಲ ನಿಂತ್ಕೊಳ್ಳಿ. ಉತ್ತರ ಕೊಟ್ಬಿಟ್ಟು ಆಚೆ ಹೋಗಿ. ಉತ್ತರ ಕೊಟ್ಬಿಟ್ಟು ಆಚೆ ಹೋಗಿ ಅಧ್ಯಕ್ಷರ. ಫಸ್ಟ್ ಬಿಡಿಸಿ ಅವ್ರನ್ನ. ಫಸ್ಟ್ ಅವ್ರು ಬಿಡಿಸಿ. ಫಸ್ಟ್ ಅವ್ರು ಬಿಡಿಸಿ ಅವ್ರನ್ನ. ಮಾಡಿ ಮಾನ್ಯ ಸದಸ್ಯರಲ್ಲಿ ಒಂದು ಮನವಿ. ಗವರ್ನರ್ ರಾಜ್ಯಪಾಲರು ಆನ್ಲೈನ್ ಮೀಟಿಂಗ್ ನ ಅವ್ರ ಪ್ರತಿನಿಧಿತ್ವ ತಗೋಬೇಕಾದ್ರಿಂದ ನಿಮ್ ಮೀಟಿಂಗ್ ಬೆಂಕಿ ಹಾಕ ನಿಲ್ಸ್ರಿ. ಫಸ್ಟ್ ಉತ್ತರ ಕೊಟ್ಬಿಟ್ಟು ಹೋಗ್ರಿ. ಉತ್ತರ ಕೊಟ್ಬಿಟ್ಟು ಹೋಗ್ರಿ. ನೀವು ಉತ್ತರ ಕೊಟ್ಬಿಟ್ಟು ಹೋಗ್ರಿ. ಉತ್ತರ ಕೊಟ್ಬಿಟ್ಟು ಹೋಗ್ರಿ. ಪೊಲೀಸ್ ಅಂತ ಪೊಲೀಸು. ನಿಮ್ಮ ಅಭಿಪ್ರಾಯ ಏನ್ ಹೇಳಿ ಹೇಳಿ. ಮೇಡಮ್ ಮೇಡಮ್ ಅಲ್ಲ 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 ಆಯ್ತು. ಒಂದ್ ನಿಮಿಷ ಏನ್ ಉದಯವ್ರೆ
ಬರೋವ್ರೆ ಕೇಳಿಸ್ಕೊಳ್ಳಿ ನೀವು ಕೇಳಿಸ್ಕೊಳ್ಳಿ ದಯಮಾಡಿ. ನಾವು ಶೇರ್ ಹೋಲ್ಡರ್ಸ್ ಮೀಟಿಂಗ್ ಆಗಿರೋದ್ರಿಂದ ಎಲ್ಲಾ ಶೇರ್ ಹೋಲ್ಡರ್ಸ್ಗೂ ಬರ್ಲಿಕ್ಕೆ ಅವಕಾಶ ಇದೆ. ರೈತ ಪ್ರತಿನಿಧಿಗಳಿಗೆ ಶೇರ್ ಹೋಲ್ಡರ್ಸ್ ನೀವಾಗಿದ್ರೆ ಖಂಡಿತವಾಗಿ ನಾವು ಅವಕಾಶ ಕೊಡ್ತೀವಿ. ಖಂಡಿತ ಅವಕಾಶ ಕೊಡ್ತೀವಿ. ಹೌದು. ಆಮೇಲೆ ತಿಳ್ಕೊಳ್ಳಿ, ಅಲ್ಲ ಅವ್ರದ್ದೇನಿಲ್ಲ ಬಿಡ್ರಿ ಮುದವ್ರ ಅವ್ರ ರೈತ ಪ್ರತಿನಿಧಿ ಅವರು ಅವ್ರ ಕಂಪ್ನಿ ಸೆಕ್ರೆಟರಿ ನಿಮ್ಗೆ ಕೊಟ್ಟೈತೆ ಕೇಳಿ. ನಿಮ್ಗೆ ಕೊಟ್ಟಿದೆ, ಮೈಕ್ ಕೊಟ್ಟಿದೆ, ನೀವು ಕೇಳಿ ನಿಮ್ಗೆ ಏನಿದ್ರು. ಮೇಡಮ್ ಒಂದ್ ನಿಮಿಷ ಇಲ್ಲ ನೀವು ಅಲ್ಲ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ ಅವ್ರಿಗೆ ಅವಕಾಶ ಇದೆ, ಖಂಡಿತವಾಗ್ಲೂ ಅವಕಾಶ ಕೊಡ್ತೀವಿ. ಮೇಡಮ್ ಒಂದ್ ನಿಮಿಷ ನೀವು ಶೇರ್ ಹೋಲ್ಡರ್ಸ್ ನಿಮ್ಗೆ ಬುಕ್ ಕೊಟ್ಟಿದ್ದು ಬರ್ಬೇಕು, ಬಂದಿದ್ದೀರಲ್ಲ ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ, ಅಲ್ಲೇ ತಗೊಳ್ಳಿ ಮೈಕ್ ಕೊಡಿ ಅಪ್ಪ ಅವ್ರಿಗೆ. ಅವರು ಒಂದ್ ನಿಮಿಷ ಅವರು ಮಾತಾಡ್ತಾರೆ, ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ, ನಿಮ್ಗೂ ಅವಕಾಶ ಕೊಡ್ತೀವಿ, ಕೂತ್ಕೊಳ್ಳಿ. ಅಧ್ಯಕ್ಷರೇ, MD ಅವರೇ, ನಾವು ಶೇರ್ ಹೋಲ್ಡರ್. ನನ್ನ ಲೈಫ್ ಅಲ್ಲಿ 40 ವರ್ಷದಿಂದ ಕೆಳಗೆ ನಿಂತು ಮಾತಾಡುವಂತ ಯಾವುದು ಹೇಳಿಲ್ಲ. ವೇದಿಕೆ ನಂದು, ಹೆಂಗ್ ಕರೀತೀರಾ? ನಿಮ್ಮ ಅಪ್ಪಂದಲ್ಲ ಫ್ಯಾಕ್ಟ್ರಿ, ಅರ್ಥ ಆಯ್ತಾ? ಫ್ಯಾಕ್ಟ್ರಿ ಯಾರಪ್ಪಂದಲ್ಲ, ನಿಮ್ಮ ಅಪ್ಪಂದಲ್ಲ ಫ್ಯಾಕ್ಟ್ರಿ. ಬಿಡ್ರೆ ಅವ್ರ ಅಪ್ಪಂದಲ್ಲ ಫ್ಯಾಕ್ಟ್ರಿ ನಿಮ್ಮ ಅಪ್ಪಂದ. ಕೆಳಗಡೆ ನಿಂತು ಮಾತಾಡೋಣಕ್ಕೆ ಬರ್ಕೊಟ್ಬಿಟ್ಟಿದ್ದಾರೆ ಫ್ಯಾಕ್ಟ್ರಿನ ನೀವು. ಸರ್ವೆಂಟ್ ನೀನು. ಬೆಳೆಗಾರ ರೈತ ಬಂಧುಗಳೇ, ಷೇರುದಾರರೇ, ಅಧ್ಯಕ್ಷರು MD ಅವರು ವೇದಿಕೆಯಲ್ಲಿದ್ದಾರೆ. ಸೆಕ್ರೆಟರಿ ಅವರು ಸಮಯ ಆಯ್ತು ಅಂತ ಹೊರಟ್ಬಿಟ್ರು. ನಮ್ಮ ಅಭಿಪ್ರಾಯ ಅವ್ರಿಗೆ ಗೊತ್ತಾಗಿದೆ. ನಮ್ದು ಜನರಲ್ ಬಾಡಿ ಮೀಟಿಂಗ್ ನ ಮಾಡಿ ಅಂತ ಹೇಳಿದವರೇ ನಾವು. ಪೆಂಡಿಂಗ್ ಇದೆ 9 ವರ್ಷದ್ದು 10 ವರ್ಷದ್ದು. ಮೊದಲು ಜನರಲ್ ಬಾಡಿ ಮಾಡಿ ಅಂತ ಹೇಳಿದವ್ರು ನಾವು. ಷೇರುದಾರರು ಹೇಳಿರೋದು, ಒತ್ತಾಯ ಮಾಡಿರೋದು ಇಲ್ವಾ ದಾಖಲೆ? ಆನ್ಲೈನ್ ಮೀಟಿಂಗ್ ಮಾಡಬಾರ್ದು, ಭೌತಿಕವಾಗಿ ಮೀಟಿಂಗ್ ಆಗ್ಬೇಕು ಅಂದವರು ನಾವು, ಹೌದಲ್ವಾ? ಆಗಿದ್ಮೇಲೆ ಅಧ್ಯಕ್ಷರು ಯಾವ ರೀತಿ ಕರಿಬೇಕು, ಯಾವ ರೀತಿ ಅವರು ಷೇರ್ದಾರನ್ನ ಸಂಪರ್ಕ ಮಾಡಬೇಕು? ಪತ್ರಿಕೆಗೆ ಹೇಳಿರೋದು, ಅಡ್ವರ್ಟೈಸ್ ಮಾಡಿರೋದು ಅದಾಯ್ತು. ಪರ್ಸೆಂಟೇಜು 14,000 ಜನ ಷೇರ್ದಾರ ಇರೋದು ಆಯ್ತಪ್ಪ. 7,000 ಆಯ್ತಪ್ಪ, 3,500 ಹಂಗೂ ಆಯ್ತಪ್ಪ, 1,300,000 ಬೇಡಪ್ಪ, 750 ಜನ. ಒಂದು ಕಂಪ್ನಿ ಸರ್ಕಾರಿ ಸ್ವಾಮ್ಯದ ಕಂಪ್ನಿ, ಇದು ನನ್ ಸ್ವಂತ ಅಲ್ಲ. ರಾಜ್ಯ ತುಂಬಾ ಸ್ವಂತ ಮಾಡ್ಕೊಂಡು ಕೂತವ್ರಲ್ಲ, ಇಡೀ ಫ್ಯಾಕ್ಟ್ರಿಗಳಿಗೆಲ್ಲ ಮಾಡಬಾರ್ದು ಮಾಡ್ಕೊಂಡು, ಆ ಕಂಪ್ನಿ ಅಲ್ಲ ಇದು. ಹಾಗಾಗಿ ಅಧ್ಯಕ್ಷರೇ, ಪುಸ್ತಕ ತಲುಪಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ರೈತರು ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದ್ರು. ಅಡ್ರೆಸ್ ತಂದಿರೋರು ಬರ್ಕೊಪ್ಪ ಅಂದ್ರೆ ಕರೀರಿ, ಆಚೆ ಕೂತ್ಕೊಂಡು ಬರೀತಿರೋರ್ನ. ನಾನ್ ಹೇಳ್ತಾ ಇದ್ದೀನಿ, ನೀವು ಬರಿಬೇಡಿ ಎದ್ದೋಗಿ ಅಂತ ಮುಗ್ಧ ರೈತ ಹೇಳ್ತಾನೆ ಸಿಟ್ಟಿಗೆ. ಅದು ನಿಜನಾ? ರೈತನ ಸಿಟ್ಟು ಹೃದಯದಿಂದ ಬರೋದು, ಹೊಟ್ಟೆ ಕರುಳು ಸಂಕಟದಿಂದ ಬರೋದು, ಕಬ್ಬನ್ ಜಲ್ಲೆಯಿಂದ ಬರೋದು, ಪೆನ್ನು ಟೇಬಲ್ ಕುರ್ಚಿ ಮೈಕಿಂದಲ್ಲ. ಹೇಳ್ತೀನಿ ಕೇಳಿ, ಹೆಂಗ್ರಿ ಎದ್ದು ಬರೀರಿ ಅಂದ್ರು. ಯಾಕ್ರಿ ಕಾಂತರಾಜು ಓಪನ್ ಮಾಡ್ಲಿಲ್ಲ ಬುಕ್? ಈಗ ತಗಳಪ್ಪ, ನಾನ್ ಹೇಳ್ತಾ ಇದ್ದೀನಿ. ಮರ್ಚನ್ನಣ್ಣ, ಶಿವಳ್ಳಿ ಚಂದ್ರು, ಇಂಡವಾಳ್ ಚಂದ್ರಶೇಖರ್, ಪುಟ್ಸ್ವಾಮಿ ಬೂದ್ನೂರು, ಬರ್ಕೊಪ್ಪ, ಅವ್ರ ಹತ್ರ ಇದೆ, ತಗೋ ಬುಕ್. ಓಪನ್ನೇ ಮಾಡ್ತಾ ಇಲ್ಲ ಬುಕ್. ಉದ್ದೇಶ ಏನು? ಆರಕ್ಷಕ ಇಲಾಖೆಯವರು, ಇನ್ಸ್ಪೆಕ್ಟರ್, ನಮ್ಮ ಮಹಿಳಾ ಸಿಬ್ಬಂದಿ ಎಲ್ಲ ನಮ್ಮ ರಕ್ಷಣೆಗೆ ಇರೋದು ಗೇಟ್ ಹತ್ರ. ಸರಿ, ನಾವೇನ್ ಮಾಡಕ್ ಬಂದಿದ್ದೋ ಇಲ್ಲಿ? ನಿಮ್ಮನ್ನೇ ಬಂದು ಇಲ್ಲಿ ಕೇಳ್ತಿದ್ದದ್ದು ನಮ್ಮ ರೈತರು ಇದನ್ನೇ. ಪುಸ್ತಕ ತಲುಪಿಲ್ಲ, ನಾವು ಬರ್ಕೊಂಡ್ರು ಬರ್ಕೋತಾ ಇಲ್ಲ, ಒಳಗ್ ಬಿಡ್ತಾ ಇಲ್ಲ, ನಮ್ಮ ಅಧ್ಯಕ್ಷರ ಈಚೆಗೆ ಬರ್ಲಿ ಅಂತ ಹೇಳಿದ್ದು. ಎಲ್ಲಿ ಬರ್ತಿದ್ರಿ? ಒಂದೇ ಸಭೆ ಮುಗಿಸೇ ಬಿಡ್ತಾ ಇದ್ದೀರಿ. ಈ ಮೊದಲನೇ ಸುತ್ತಿನ 15-16ನೇ ಸಾಲಿನ ಸಭೆಯ ಈ ಜನರಲ್ ಬಾಡಿ ಮೀಟಿಂಗ್ ನ ವಿಷಯ ಕುರಿತು ನಾವು ತುಂಬಾ ಅಬ್ಜೆಕ್ಷನ್ಸ್ ನಾವು ರೆಡಿ ಮಾಡಿದೀವಿ ಅಧ್ಯಕ್ಷರೇ.
ರೈತರನ್ನ ಗೇಟ್ ಹತ್ರ ಇಟ್ಟು ವಿಷಯ ಮಂಡನೆ ಮಾಡೋದಕ್ಕೆ ಅವಕಾಶ ಕೊಡದೆ ಸೆಕ್ರೆಟರಿ ಅವ್ರ ಮುಂದೆ ಸಭೆ ಮುಗೀತು ಅಂತ ಹೇಳಿ ನೀವು ತೀರ್ಮಾನ ತಗೊಳ್ಳೋದನ್ನ ಈ ಸಭೆಯಲ್ಲಿ ಕಬ್ಬು ಬೆಳೆಗಾರ ಷೇರುದಾರರು ವಿರೋಧಿಸ್ತೀವಿ. ಯಾಕೆಂದ್ರೆ ಇದು ಸಮಾನವಾಗಿ ಸಭೆಯ ಅಭಿಪ್ರಾಯಗಳನ್ನ ಸಮಾಧಾನ ಚಿತ್ತವಾಗಿ ತಕ್ಕೊಂಡು ಚರ್ಚಿಸಿ ಒಂದು ನಿಲುವಿಗೆ ಬಂದು ಈ ವರ್ಷದ ದಾಖಲೆ ಮುಗೀತು ಅಂತ ನೀವು ಹೇಳಿದ್ರೆ ನಾವು ಒಪ್ಕೋತಾ ಇದ್ವಿ. ಹಾಗಾಗಿ 15-16ನೇ ಸಾಲಂದು ಅಪೂರ್ಣ ಸಭೆ ಆಗಿದೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಹಸಿರು ಟವಲ್ ಹಾಕಿರುವಂತ ಷೇರುದಾರನ ಬಿಟ್ಟು ಬಿಳಿ ಬಟ್ಟೆನೆ ಹಾಕೊಂಡು ಬಂದು ಕೂತಿರುವಂತ ರೈತ ಬಾಂಧವರು, ನಮ್ಮ ಹೆಣ್ಮಕ್ಳೆಲ್ಲ ಇದ್ದೀರಿ. ನಮ್ಮ ಈ ಒಂದು ರೈತರ ಅಭಿಪ್ರಾಯಕ್ಕೆ ಈ ಸಭೆಯಲ್ಲಿ ಷೇರುದಾರ ಬಂಧುಗಳು, ಕಬ್ಬು ಬೆಳೆಗಾರರು ನೀವು ಕೂಡ ಒಪ್ಪಿಗೆಯನ್ನ ಸೂಚಿಸಬೇಕು. ಯಾಕೆಂದ್ರೆ ವಿವರವಾಗಿ ದಾಖಲೆ ಸಮೇತ ನಾವು ಆಗಿರುವ ಲೋಪಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ನಾವು ಯಾವತ್ತೂ ಸುಳ್ಳು ಹೇಳೋರು ಅಲ್ಲ, ಮತ್ತೆ ಈ ಕಂಪನಿ ಬಗ್ಗೆ ಕಂಪನಿಗೆ ತೊಂದರೆ ಆಗ್ಲಿ ಅಂತ ಭಾವನೆಯವರು ಅಲ್ಲ, ಕಂಪನಿನ ಉಳಿಸಿರೋರು. ಹೌದಾ ಇಲ್ವಾ? ನೀವಲ್ಲ, ಅವರು ಸುಮ್ಮನೆ ಮಾತಾಡ್ಬೇಡಿ. ಇವರೆಲ್ಲ ಕಣೋ ನಮ್ಮ ರೈತರನ್ನ ನಾನು ನೀವ್ ಹೇಳ್ಬೇಕು ಸಭೆಯಲ್ಲಿ ಕೂತಿರೋರು ನೀವಲ್ಲ ಇರೋ ನೀವು. ಹಾಗಾದ್ರೆ ನೀವು ಸೇರ್ತಾರ ಅಲ್ವಾ ಬಂದಿರೋ? ಕೈ ಎತ್ತುವ ಮುಖಾಂತರ ಹಾಗಿದ್ರೆ ಮಾತು ಸರಿನಾ? ಮಾತಾಡ್ಬೋದು ನೋಡಿ. ವಿವರವಾಗಿ 16-17ರ ಸಭೆಯ ಕುರಿತು ಚರ್ಚೆ ಆಗದೆ ಈ ಸಭೆ ಮೊದಲನೇದು ಮುಗಿದಿಲ್ಲ ಅಷ್ಟೇ. ಅದನ್ನ ಅಧ್ಯಕ್ಷರು ಏನ್ ಹೇಳ್ತಾರೆ ಹೇಳಿ, ಆಮೇಲೆ ಮುಂದುವರೆದ ಖಂಡಿತವಾಗಿ ಒಂದ್ ನಿಮಿಷ ಇದೇ ಮುದ್ದೆ ಹೊಡ್ರೆ ಅವ್ರು ಮಾತಾಡಿ ಅಂತ ಅವ್ರು ಅಂತಾರೆ. ನೀವು ಸುಮ್ಮನೆ ಅಂತೀರ, ಅವ್ರು ಮಾತಾಡೋದಿಲ್ವಾ? ಮಾತಾಡ್ತಿರ್ರಿ. ಈಗ ಅವ್ರು ಹೇಳೋದ್ ಕೇಳ, ನೀವೇನ್ ಕೇಳಲ್ಲ? ಯಾಕೆ ಮೇಲ್ಗಡೆ ಬಂದ್ರೆ ಏನಾಗುತ್ತೆ? ಒಂದ್ ನಿಮಿಷ ಮೇಲ್ಗಡೆ ಹೋಗಿ ಮುದ್ದೆ ಹೊಡ್ರ. ಏನ್ ನಮ್ಮ ಇದ್ರದ್ದು ಸೆಕ್ಷನ್ ಯಾರಪ್ಪ? ನಾವೇನು 2ನೇ ದರ್ಜೆ ಪ್ರಜೆಗಳ ಯಾರಪ್ಪ ಇದು? ಷೇರ್ದಾರ ಸೆಕ್ಷನ್ ಮಾಡ್ಯಾವ? ದಯಮಾಡಿ ಯಾರು ಶೇರ್ ಹೋಲ್ಡರ್ಸ್ ಇದಾರೆ ಅಪ್ಪಿ ತಪ್ಪಿ ಅವ್ರು ಬುಕ್ ತಗದೆ ಹೋಗಿದ್ರೆ ಅವ್ರು ಬುಕ್ ಕೊಟ್ಟು ಒಳಗೆ ಕಳಿಸಿ. ಯಾರು ಶೇರ್ ಹೋಲ್ಡರ್ಸ್ ಅವ್ರು, ಯಾರು ನಿಮ್ ಬೇಡ ಅಂದವರು ನಿಮ್ಗೆ ಕೂರ್ಸಿದ್ರೆ ಯಾಕೆ ಬುಕ್ ಕೊಡುತ್ತಾನೆ?